ಫಾರಿನ್ ಪ್ರವಾಸದ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಅನ್ನು ಮುಂದುವರೆಸಿದ್ದು ಮಹಾಪ್ರತ್ಯಂಗಿರಾ ದೇವಿಯ ದರ್ಶನವನ್ನ ಪಡೆದಿದ್ದಾರೆ. ಕೈಸಾರಥಿ ಕುಂಭಕೋಣಂನಲ್ಲಿರುವಂತಹ ಮಹಾಪ್ರತ್ಯಂಗಿರಾ ದೇವಿ ದರ್ಶನವನ್ನ ಪಡೆದಿದ್ದಾರೆ. ಡಿಸಿಎಂ ಸಲ್ಲಿಸಿದ್ದಾರೆ. ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಅನ್ನ ಕೈಗೊಂಡಿದ್ದಾರೆ. ಹೊರ ದೇಶದಿಂದ ಬಂದ ಬೆನ್ನಲ್ಲೇ 2 ದೇವಾಲಯಗಳಿಗೆ ಡಿಸಿಎಂ ಭೇಟಿಯನ್ನ ಕೊಟ್ಟಿದ್ದು, ಇವತ್ತು ಬೆಳಗ್ಗೆ ತಮಿಳುನಾಡಿನ ಕುಂಭಕೋಣಂಗೆ ಪ್ರಯಾಣವನ್ನ ಬೆಳೆಸಿ ಅಲ್ಲಿ ಪ್ರತ್ಯಂಗಿರಾ ದೇವರು ಕಾಂಚೀಪುರಂನ ದೇಗುಲಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಪತ್ನಿ ಉಷಾ ಜೊತೆಗೆ ಹೋಗಿರುವುದು ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ, ಆದ್ರೆ ಫೋಟೋಸ್ ಕೂಡ ಲಭ್ಯವಾಗಿದೆ. ಡಿಕೆ ಶಿವಕುಮಾರ್ ಅವರು ದೇವಸ್ಥಾನಕ್ಕೆ ಭೇಟಿಯನ್ನ ಕೊಟ್ಟಿರೋದು. 10:30ಕ್ಕೆ ಪ್ರತ್ಯಂಗಿರಾ ದೇವಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಅದಾದ ನಂತರ 11:30ಕ್ಕೆ ವರದರಾಜು ಪೆರುಮಾಳ್ ದೇವರ ದರ್ಶನವನ್ನ ಪಡೆದಿದ್ದಾರೆ. ಸಂಜೆ ಒಳಗೆ ಬೆಂಗಳೂರಿಗೆ ವಾಪಸ್ ಬರೋ ಸಾಧ್ಯತೆ ಕೂಡ ಇದೆ. ಮಹಾಪ್ರತ್ಯಂಗಿರಾ ದೇವಿ ದರ್ಶನ ಪಡೆದಿರೋದು. ಪತ್ನಿ ಉಷಾ ಜೊತೆಗೆ ದೇವಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಈ ಹಿಂದೆ ಕುಂಭಕೋಣಂಗೆ ಅಲ್ಲಿಂದ ಬೆಂಗಳೂರಿಗೆ ಆಗಮಿಸಿ ಅರ್ಚಕರ ಸಮ್ಮುಖದಲ್ಲೇ ಹೋಮ ಹವನವನ್ನ ನಡೆಸಿದ್ರು. ಹೀಗಾಗಿ ಆಗಾಗ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸಿ ಅಂತ ಅರ್ಚಕರು ಅವರಿಗೆ ಸಲಹೆ ಕೊಟ್ಟಿದ್ರು. ಈ ಹಿನ್ನೆಲೆ ಪ್ರತ್ಯಂಗಿರಾ ದೇವಸ್ಥಾನಕ್ಕೆ ಡಿಕೆ ಶಿವಕುಮಾರ್ ಅವರು ಪದೇ ಪದೇ ಭೇಟಿ ನೀಡ್ತಿದ್ದಾರೆ ಅನ್ನೋದು ಕೂಡ ಇದೆ. ಇನ್ನೆಲ್ಲೋ ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ನಡೀತಾ ಇರೋ ಬೆಳವಣಿಗೆ ಬಗ್ಗೆ ಡಿಕೆ ಶಿವಕುಮಾರ್ ಅವರು ಒಂದ್ ರೀತಿ ಎಲ್ಲೋ ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಿದ್ದಾರಾ? ಸಿಎಂ ಸ್ಥಾನದ ಪ್ರಬಲ ಆಕಾಂಕ್ಷಿ, ಅದ್ರ ಮೇಲೆ ಕಣ್ಣಿಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಈ ಬಗ್ಗೆ ತಮಗೇ ಗೊತ್ತೇ ಇಲ್ಲ ಅನ್ನೋ ರೀತಿ ಕೇಳಿದಾಗೆಲ್ಲ ರಿಯಾಕ್ಟ್ ಅಂತೂ ಮಾಡ್ತಾರೆ. ಇದರ ನಡುವೆ ಡಿಕೆ ಶಿವಕುಮಾರ್ ಆರಂಭಿಸಿದ ಟೆಂಪಲ್ ರನ್ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಅವರು ವಿದೇಶಕ್ಕೆ ಹೋದಾಗ ಇಲ್ಲಿ ನಡೀತಿದ್ದಂತ ಡಿನ್ನರ್ ಪಾರ್ಟಿ ಆಗಿರ್ಬೋದು, ಮೀಟಿಂಗ್ ಗಳಾಗಿರ್ಬೋದು, ಅದೆಲ್ಲೋ ಡಿಕೆ ಶಿವಕುಮಾರ್ ಅವ್ರು ನಿದ್ದೆಗೆಡಿಸ್ತಾ ಅಂತ. ಅವ್ರು ಕೂಡ ಪ್ರಬಲ ಆಕಾಂಕ್ಷಿನೇ ಆಗಿರೋದ್ರಿಂದ ಮತ್ತೆ ಪ್ರತ್ಯಂಗಿರಾ ದೇವಿಯ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಅವ್ರು ಯಾವಾಗ ಹೋಮ ಹವನ ಮಾಡಿದ್ರು ಕುಂಭಕೋಣಂನಿಂದ ಬೆಂಗಳೂರಿಗೆ ಕರೆಸಿ ಅರ್ಚಕರನ್ನ, ಸೊ ಅವ್ರು ಹೇಳಿದ ನಂತರ ಆಗಾಗ ಹೋಗಿ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ. ಸೊ ಸದ್ಯ 2 ದೇವಸ್ಥಾನಗಳಿಗೆ ಭೇಟಿಯನ್ನ ಕೊಟ್ಟಿರೋದು. ಒಂದು ಪ್ರತ್ಯಂಗಿರಾ ದೇವಿ, ಇನ್ನೊಂದು ವರದರಾಜು ಪೆರುಮಾಳ್ ದೇವಸ್ಥಾನ. ಭೇಟಿಯನ್ನ ಕೊಟ್ಟು ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಕುಟುಂಬದ ಜೊತೆಗೆ ಡಿಕೆ ಶಿವಕುಮಾರ್. ಒಂದು ಕಡೆ ಡಿನ್ನರ್ ಜಟಾಪಟಿ, ಇನ್ನೊಂದು ಕಡೆ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಳ. ಅದರ ನಡುವೆ ನನಗ ಸೀಟ್ ಸಿಗತ್ತೋ ಇಲ್ವೋ ಅನ್ನೋ ಭಯ ಕೂಡ ಇರತ್ತೆ. ಟೆನ್ಷನ್ ಇಲ್ಲದೆ ಅಂತೂ ಇರಲ್ಲ. ಸೊ ಪ್ರತ್ಯಂಗಿರಾ ದೇವಸ್ಥಾನಕ್ಕೆ ಭೇಟಿಯನ್ನ ಕೊಟ್ಟಿದ್ದು, ಪೂಜೆಯನ್ನ ಸಲ್ಲಿಸಿದ್ದಾರೆ ಡಿಸಿಎಂ. ಕಾಂಗ್ರೆಸ್ ನಾಯಕರ ಸಾಲು ಡಿನ್ನರ್ ಮೀಟಿಂಗ್ ಇಂದ ಈ ಗೊಂದಲದಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತ್ಯಂಗಿರಾ ದೇವಿ ಮೊರೆ ಹೋದ್ರ ಹಾಗಾದ್ರೆ? ಇವತ್ತು ಬೆಳಗ್ಗೆ 8 ಗಂಟೆಗೆನೆ ತಮಿಳುನಾಡಿನ ಕುಂಭಕೋಣಂಗೆ ತೆರಳಿದ್ದಾರೆ. ಸೊ ಅಲ್ಲಿ ಈಗಾಗಲೇ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಇಲ್ಲಿ ಏನು ಮಹತ್ವ ಪಡೆದುಕೊಂಡಿರೋದು ಅಂದ್ರೆ, ಈ ರಾಜಕೀಯ ಬೆಳವಣಿಗೆಗಳ ನಡುವೆನೇ ಡಿಸಿಎಂ ಡಿಕೆ ಶಿವಕುಮಾರ್ ಏಕಾಏಕಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿರೋದು ಒಂದು ರೀತಿ ಮಹತ್ವವನ್ನ ಪಡೆದುಕೊಂಡಿದೆ. ಎಸ್ ಕುಂಭಕೋಣಂನಲ್ಲಿರುವ
ಪ್ರತ್ಯಂಗಿರ ದೇವಿ ಮೊರೆ ಹೋಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಡಿನ್ನರ್, ಮೀಟಿಂಗ್, ಗುಪ್ತ ಸಭೆಗಳು, ತಾನು ವಿದೇಶಿ ಪ್ರವಾಸದಲ್ಲಿದ್ದಾಗ ಎಲ್ಲೋ ನಡೆದ ಮಸಲತ್ತು, ಇದೆಲ್ಲದರಿಂದ ದೇವರ ಮೊರೆ ಹೋಗಿದ್ದಾರೆ. ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಡಿಸಿಎಂ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಅನ್ನ ಮುಂದುವರೆಸಿದ್ದು ತಮಿಳುನಾಡಿನಲ್ಲಿ 2 ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಪೂಜೆಯನ್ನ ಸಲ್ಲಿಸಿದ್ದಾರೆ. ಕುಂಭಂ ಕೋಣಂನಲ್ಲಿರುವ ಮಹಾ ಪ್ರತ್ಯಂಗಿರ ದೇವಿ ದೇವಸ್ಥಾನಕ್ಕೆ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಎಲ್ಲೋ ವಿದೇಶಿ ಪ್ರವಾಸದಲ್ಲಿದ್ದಾಗ ರಾಜ್ಯ ರಾಜಕೀಯದಲ್ಲಾದಂತಹ ಬೆಳವಣಿಗೆಗಳು ಇದೆಲ್ಲೋ ಡಿಕೆ ಶಿವಕುಮಾರ್ ಅವರ ನಿದ್ದೆಗೆಡಿಸಿತ್ತ ಅಂತ. ಯಾಕಂದ್ರೆ ಸಿಎಂ ಪಟ್ಟದ ಪ್ರಬಲ ಆಕಾಂಕ್ಷಿ ಡಿಕೆ ಶಿವಕುಮಾರ್ ಸಡನ್ ಆಗಿ ಈಗ ದೇವರ ದರ್ಶನಕ್ಕೆ ಹೋಗಿರೋದು ಸಾಕಷ್ಟು ಅನುಮಾನಗಳಿಗೆ ಕಾರಣ ಮಾಡಿಕೊಡ್ತಿದೆ. ಪವಿತ್ರ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇವತ್ತು ಬೆಳಿಗ್ಗೆನೆ ಒಂದು ತಮಿಳುನಾಡಿಗೆ ಪ್ರಯಾಣವನ್ನ ಬೆಳೆಸಿರ್ತಕ್ಕಂಥದ್ದು. ಏನು ತಮಿಳುನಾಡಿನ ಪ್ರಖ್ಯಾತ ದೇವಸ್ಥಾನ ಆಗಿರ್ತಕ್ಕಂಥ ಏನು ಪ್ರತ್ಯಂಗಿರ ದೇವಿಯ ಒಂದು ವಿಶೇಷ ಪೂಜೆಯನ್ನು ಕೂಡ ಕುಟುಂಬದೊಂದಿಗೆ ಕೂಡ ಸಲ್ಲಿಸಿರ್ತಕ್ಕಂಥದ್ದು. ಪತ್ನಿ ಉಷಾ ಅವರ ಜೊತೆ ಕೂಡ ಹೋಗಿರ್ತಕ್ಕಂಥದ್ದು. ಈಗಾಗಲೇ ತಮಿಳುನಾಡಿನ ಒಂದು ಶಕ್ತಿ ದೇವತೆ ಆಗಿರ್ತಕ್ಕಂಥ ಪ್ರತ್ಯಂಗಿರ ದೇವಿಗೆ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಿರ್ತಕ್ಕಂಥದ್ದು. ಮತ್ತೆ ದರ್ಶನ ಕೂಡ ಪಡೆದುಕೊಂಡು ಅಲ್ಲಿ ಒಂದಿಷ್ಟು ಬೇರೆ ಬೇರೆ ಪೂಜೆಗಳನ್ನ ಕೂಡ ಆಯೋಜನೆ ಮಾಡಿಕೊಂಡು ಆ ಪೂಜೆಗಳಲ್ಲಿ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪತ್ನಿಯವರೊಂದಿಗೆ ಕೂಡ ಭಾಗಿಯಾಗಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ನೀವು ಹೇಳಿದಂತೆ ಒಂದ್ ಕಡೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದಿಷ್ಟು ಅವರು ದೇಶದಲ್ಲಿ ಇರುವಂತ ಸಂದರ್ಭದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಅಂತಕ್ಕಂಥದ್ದು ಸದ್ದು ಮಾಡಿತ್ತು. ಒಂದ್ ಕಡೆ ಅವ್ರಿಗೂ ಕೂಡ ಬೇಸರ ಉಂಟು ಮಾಡಿತ್ತು. ಎಲ್ಲೋ ಒಂದ್ ಕಡೆ ಸಿಎಂ ಸ್ಥಾನಕ್ಕಾಗಿ ಪ್ರಬಲ ಪೈಪೋಟಿ ನಡೆಸ್ತಾ ಇದ್ದಾರೆ ಏನೋ ಅನ್ನುವಂತಹ ಒಂದಿಷ್ಟು ಚರ್ಚೆಗಳು ಕೂಡ ಶುರುವಾಗಿದ್ವು. ಯಾಕಂತಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಒಂದು ಸಿಎಂ ಸ್ಥಾನದ ಪ್ರಬಲ ಆಕಾಂಕ್ಷಿ. ಈ ಒಂದು ನಿಟ್ಟಿನಲ್ಲಿ ಇವರು ವಿದೇಶ ಪ್ರವಾಸದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ಸೇರಿದಂತೆ ಅವರ ಆಪ್ತರ ಜೊತೆ ಒಂದು ಡಿನ್ನರ್ ಮೀಟಿಂಗ್ ಅನ್ನ ಏನು ಮಾಡಿರ್ತಕ್ಕಂಥದ್ದು. ಇದು ಈ ಒಂದು ಡಿನ್ನರ್ ಮೀಟಿಂಗ್ ಬೆನ್ನಲ್ಲೇ ಅವರು ಬೆಂಗಳೂರಿಗೆ ಆಗಮಿಸ್ತಾರೆ. ಬೆಂಗಳೂರು ಆಗಮಿಸಿದ ಬಳಿಕ ಏನು ಇವತ್ತು ಬೆಳಂಬೆಳಿಗ್ಗೆನೆ ಒಂದು ದೇವಿಯ ದರ್ಶನ ಮಾಡಿಕೊಂಡು ವಿಶೇಷ ಪೂಜೆ ಸಲ್ಲಿಸಿರ್ತಕ್ಕಂಥದ್ದು ಒಂದಿಷ್ಟು ಕುತೂಹಲಕ್ಕೆ ಕೂಡ ಎಡೆ ಮಾಡಿಕೊಟ್ಟಿದೆ. ಯಾಕಂತಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹಲವಾರು ರಾಜಕಾರಣದಲ್ಲಿ ಏರಿಳಿತ ಆದಂತ ಸಂದರ್ಭದಲ್ಲಿ ಒಂದು ದೇವರ ಮೊರೆ ಹೋಗುವಂತದ್ದು ಸಾಕಷ್ಟು ಸಾಮಾನ್ಯವಾಗಿರ್ತಕ್ಕಂಥದ್ದು. ನಾವು ಹಲವಾರು ಬಾರಿ ಉಪಚುನಾವಣಾ ಸಂದರ್ಭದಲ್ಲಿ ಆಗಿರ್ಬೋದು, ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ಆಗಿರ್ಬೋದು, ಲೋಕಸಭೆ ಚುನಾವಣೆ ಆಗಿರ್ಬೋದು, ಈ ಒಂದು ಸಂದರ್ಭಗಳಲ್ಲಿ ಕೂಡ ಅವರು ಹಲವಾರು ವಿಶೇಷ ದೇವಸ್ಥಾನಗಳಿಗೆ ಹೋಗಿ ದರ್ಶನ ಪಡೆದುಕೊಂಡು ವಿಶೇಷ ಪೂಜೆಗಳನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು ನಿದರ್ಶನ ಇದೆ. ಸೊ ಹಾಗಾಗಿ ಇದೀಗ ಕೂಡ ಅದೇ ರೀತಿ ಒಂದು ವಿಶೇಷ ದೇವಿಯ ಒಂದು ದರ್ಶನಕ್ಕೆ ಹೋಗಿರ್ತಕ್ಕಂಥದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಪವಿತ್ರ. ಎಸ್ ಬಸವರಾಜ್, ಥ್ಯಾಂಕ್ ಯು ಮಾಹಿತಿಗಾಗಿ. ಎಸ್, ಒಟ್ಟಾರೆ ಪ್ರತ್ಯಂಗಿರ ದೇವಸ್ಥಾನಕ್ಕೆ ಭೇಟಿಯನ್ನ ಕೊಟ್ಟು ಅಲ್ಲಿ ಕುಟುಂಬದ ಜೊತೆಗೆ ವಿಶೇಷ ಪೂಜೆಯನ್ನ ಕೂಡ ಸಲ್ಲಿಸಿದ್ದಾರೆ ಡಿಕೆ ಶಿವಕುಮಾರ್. ಎಲ್ಲೋ ತಮ್ಮ ಕುರ್ಚಿಯನ್ನ ಭದ್ರ ಮಾಡಿ ಅಂತ ಹೇಳಿ ದೇವರಲ್ಲಿ ಮೊರೆ ಹೋಗಿರಬಹುದೇನೋ ಅಂತ ಅನ್ನಿಸ್ತಾ ಇದೆ. ಈ ಡಿನ್ನರ್ ಪಾಲಿಟಿಕ್ಸ್ ಇಂದ ಬೇಸತ್ತು. Por